ಎಲೆಕ್ಷನ್ ಬಿಟ್ವೀನ್ ಟೂ ಕ್ಯಾಂಡಿಡೇಟ್ಸ್. ಎಲೆಕ್ಷನ್ ಇಬ್ಬರು ಕ್ಯಾಂಡಿಡೇಟ್ಗಳು ನಡೆಯಕೊಂತೈತಿ. ಟೋಟಲ್ ನಂಬರ್ ಆಫ್ ವೋಟ್ಸ್ ಎಷ್ಟಿದಾವೆ? 7500. ಅದರಲ್ಲಿ 8% ವೋಟ್ಸ್ ಆರ್ ಇನ್ವ್ಯಾಲಿಡ್. 8% ಇನ್ವ್ಯಾಲಿಡ್ ಅಪ್ಪ ಅಂತಂದರೆ 100% ಒಳಗಡೆ 8% ಇನ್ವ್ಯಾಲಿಡ್ ಅದಪ್ಪ ಅಂದರೆ ಉಳಿದಂಥ 92% ವ್ಯಾಲಿಡ್ ಇರಬೇಕು. ಹಾಗಾದರೆ 92% ವ್ಯಾಲಿಡ್ ವೋಟ್ಸ್. ಮತ್ತು ಇಲ್ಲಿ ಏನು ಹೇಳಿದಾರಪ್ಪ ಅಂದ್ರೆ ವಿನ್ನಿಂಗ್ ಕ್ಯಾಂಡಿಡೇಟ್ ಒಬ್ಬ ಕ್ಯಾಂಡಿಡೇಟೇನು 54% ವೋಟ್ಸ್ಗಳನ್ನ ತೊಗೊಂಡಾನೆ. 100% ಒಳಗಡೆ 54% ಒಬ್ಬ ಕ್ಯಾಂಡಿಡೇಟ್ ತೊಗೊಂಡ್ರೆ ಇನ್ನೊಬ್ಬ ಎಷ್ಟು ತೊಗೋಬೋದು? 100 ಒಳಗೆ 54 ಹೋದರೆ ಇನ್ನೊಬ್ಬ 46% ತೊಗೊಂಡಿರ್ಬೋದು. ಹಾಗಾದರೆ ಅದರಲ್ಲಿ ಯಾರು ಗೆದ್ದಿದ್ದಾರೆ ವೋಟ್ಸನ್ನ? ಎಲೆಕ್ಷನ್ ಯಾರು ಗೆದ್ದಿದ್ದಾರೆ? 54% ಇದ್ದಾವೆ. ಹಾಗಾದರೆ ನಮಗೇನು ಇಲ್ಲೇನು ಕೇಳಿದ್ದಾರೆ? ದ ವಿನ್ನಿಂಗ್ ಕ್ಯಾಂಡಿಡೇಟ್ ಓನ್ ಬೈ ಹೌ ಮೆನಿ ವೋಟ್ಸ್? ವಿನ್ನಿಂಗ್ ಕ್ಯಾಂಡಿಡೇಟ್ ಕೇಳಿದ್ದಾರೆ. ಹಾಗಾದರೆ ಇದು ಎಷ್ಟು, ಇದು ಡಿಫ್ರೆನ್ಸ್ ಎಷ್ಟಿದೆ ಹೇಳಿ? 54 46 ಡಿಫ್ರೆನ್ಸ್ 8% ಇದೆ. ಸೊ 8% ಅಪ್ಪ ಅಂದರೆ 4% ಇದು 1/25, 2/25. ಪರ್ಸೆಂಟೇಜ್ 2 ಜೀರೋ ಕ್ಯಾನ್ಸಲ್ ಆಗ್ತಾವೆ. 25 ಒಂದಲೇ 25 ಮೂರಲೇ ನೋಡಿ, 3 2 6, 6 2 12. ನಮಗೆ ಎಷ್ಟು ಆನ್ಸರ್ ಯಾವ್ದು ಬರುತ್ತೆ? ಲಾಸ್ಟಿಗೆ 2 ಬರಬೇಕು ನಮ್ಮ ಆನ್ಸರ್. ಇಲ್ಲಿ ನೋಡಿ ಲಾಸ್ಟಿಗೆ 2 ಇದರಲ್ಲಿ ಇಲ್ಲ, ಇದು ಆನ್ಸರ್ ಆಗೋಲ್ಲ. ಲಾಸ್ಟಿಗೆ 2 ಇದು ಆಗ್ಬೋದು, ಇದರಲ್ಲಿಲ್ಲ, ಇದರಲ್ಲಿಲ್ಲ. ಸೊ ಇದೇ ನಮಗೆ ಆನ್ಸರ್. ಪೂರಾ ಕ್ಯಾಲ್ಕುಲೇಷನ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಯೂನಿಟ್ ಡಿಜಿಟಿಂದ ನಾವು ಕ್ಯಾಲ್ಕುಲೇಷನ್ ಸ್ಪೀಡಾಗಿ ಮಾಡ್ಬೋದು. ಈಗ ನೋಡಿ ಯೂನಿಟ್ ಡಿಜಿಟ್ ಎಲ್ಲದರಲ್ಲಿ ಬೇರೆ ಬೇರೆ ಇದ್ದಾವೆ. ಹಾಗಾದರೆ ನಾವು ಯೂನಿಟ್ ಡಿಜಿಟಿಂದ ಕ್ಯಾಲ್ಕುಲೇಷನ್ ಮಾಡೋದು ನಮಗೆ ತುಂಬ ಸರಳ ಮತ್ತು ಟೈಮು ಸೇವ್ ಆಗುತ್ತೆ.